ಸೈನ್ ಮಾಡಿ ಕೆಲ್ಸಕ್ಕೆ ಜಾಯ್ನ್ ಆಗ. ನೋಡಿ ಮೇಡಮ್, ಹಲೋ, ಮುಂದುವರ್ಸಬೇಡಿ ಪ್ಲೀಸ್, ಜಾಯ್ನ್ ಆಗಿ. ನೀವು ಈ ಸಿಚುವೇಶನ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದೀರಾ. ಆದ್ರೆ ನಾನ್ ಕೆಲಸ ಮಾಡೋದು ನಿಮ್ಮ ದುಡ್ಡಿರೋವರೆಗೂ ಅಷ್ಟೇ. ಅಷ್ಟು ಸಾಕು ನೀನು ಬುದ್ಧಿ ಕಲ್ಸದೆ. ದಿಸ್ ಇಸ್ ಚಾನ್ಸ್. ಸರ್, ಈ ಕೆಲಸ ಮೊದ್ಲೇ ಮಾಡಿದ್ರೆ ಏನಾಗ್ತಿತ್ತು? ನಾನು ಆ ಕೆಲ್ಸನ ಮೊದ್ಲೇ ಮಾಡೋದಕ್ಕೆ ಒಪ್ಕೊಂಡಿದ್ರೆ ಪ್ರಯತ್ನ ಮಾಡಿ ಸೋತ್ ಒಪ್ಕೊಂಡಂಗ್ ಆಗ್ತಿರ್ಲಿಲ್ಲ. ಬದಲಾಗಿ ಆಗಲ್ಲ ಅಂತ ಹೇಳಿ ಶರಣಾದಂಗ್ ಆಗದು. ಅದಕ್ಕೆ ಈ ಪ್ರಯತ್ನ. ಹಾಗಿದ್ರೆ ಆ ಬಾಟ್ಲ್ ಕೊನೆಗೂ ಎಲ್ಲೂ ಸಿಗ್ಲಿಲ್ಲ ಅಂದಂಗ ಆಯ್ತು. ನಿನಗೆ ಎಷ್ಟು ಬೇಕು ರಾಯ್, ಬೇಕಿದ್ರೆ ನಾನು ಅಡ್ರೆಸ್ ಕೊಡ್ತೀನಿ, ತಗೊಂಬಾ. ಏನ್ ಹೇಳ್ತಾ ಇದ್ರಿ ಸರ್? ಮತ್ತೆ ಝಾನ್ಸಿ ಮೇಡಮ್ ಅದನ್ನ ಫಾರಿನ್ ಇಂದ ತರಿಸಿದ್ದು ಇಲ್ಲೆಲ್ಲೂ ಸಿಗಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಕರೆಕ್ಟೇ ರಾಯ್, ಬಟ್ ಆ ಬಿಡ್ಡಿಂಗ್ ಅಲ್ಲ ಇನ್ನೂ ಒಂದ್ ಸ್ವಲ್ಪ ಜನ ತಗೊಂಡಿದ್ದಾರೆ. ಅವ್ರನ್ನೇ ನಾನು ಮೀಟ್ ಮಾಡಿದ್ದೀನಿ. ಆ ಬಾಟ್ಲು ತರೋದು ನನಗೇನ್ ದೊಡ್ಡ ಕೆಲ್ಸನೇ ಅಲ್ಲ, ಆದ್ರೆ ಅದು ನನ್ನ ಉದ್ದೇಶನೇ ಅಲ್ವಲ್ಲ. ಸರಿ ಸರ್, ಉದ್ದೇಶ ಸ್ಪಷ್ಟವಾಗಿದ್ದಾಗ ಈ ರೀತಿ ಸೋತು ಅವ್ರ ಹತ್ರ ಕೆಲ್ಸಕ್ಕೆ ಯಾಕೆ ಸೇರ್ಬೇಕಾಗಿತ್ತು? ಅರೆ, ನಾನ್ ಸೋತಿದ್ದೀನಿ ಅಂತ ಯಾರು ಹೇಳಿದ್ದು? ಜಸ್ಟ್ ನಾನ್ ಮೇಡಮ್ ಈಗೋನ ಸ್ಯಾಟಿಸ್ಫೈ ಮಾಡಿದ್ದೀನಿ ಅಷ್ಟೆ. ಇವಾಗ ಅವ್ರ ಪ್ರಕಾರ ನನ್ನನ್ನ ಲಾಕ್ ಮಾಡಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ, ಆದ್ರೆ ನಾನೇ ಅವ್ರನ್ನ ಟ್ರ್ಯಾಪ್ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವರು ಆ ಗುಂಗಲ್ಲೇ ಇರ್ಲಿ. ಸರ್, ಅವ್ರು ಲಾಕ್ ಮಾಡಿದ್ರು ಇಲ್ಲ ನೀವು ಟ್ರ್ಯಾಪ್ ಮಾಡಿದ್ರು ಒಂದು ಗೊತ್ತಾಗ್ತಿಲ್ಲ. ಆದ್ರೆ ನನ್ ತಲೆಗಂತೂ ಸರಿಯಾಗಿ ಧೂಳ ಬಿಟ್ರಿ ಸರ್. ಇಷ್ಟಕ್ಕೆ ಹೀಗಂದ್ರೆ ಹೇಗೆ ರಾಯ್? ನಾಳೆಯಿಂದ ಅಸ್ಲಿ ಆಟ ಶುರು, ನೋಡ್ತಾ ಇರು. ಅಣ್ಣ, ಅಂತೂ ಇಂತೂ ಅದಕ್ಕೆ ಕಣ್ ಮುಂದಾನೆ ಇರುವಂತ ಕೆಲ್ಸನ ಗಿಟ್ಟಿಸ್ಕೊಬಿಟ್ಟೆ ಅನ್ನು. ಬರೀ ಕಣ್ ಮುಂದೆ ಏನ್ ಸಂಗೀತ, ಬೆಳಿಗ್ಗೆಯಿಂದ ಸಂಜೆವರೆಗೂ ಜೊತೆಲೇ ಇರ್ತೀನಿ. ಹೇಗೋ ಬಿಡಪ್ಪ, ಈ ರೀತಿಯಾದ್ರೂ ಝಾನ್ಸಿಗೆ ಹಳೆದೆಲ್ಲ ನೆನಪಿಗೆ ಬಂದ್ರೆ ಸಾಕು. ನೆನ್ಪಾಗ್ಲಿಲ್ಲ ಅಂದ್ರೆ ನೆನ್ಪಾಗೋ ತರ ಮಾಡ್ತೀನಿ ದೊಡ್ಡಪ್ಪ. ನೋಡ್ತಾ ಇರಿ, ಆದಷ್ಟು ಬೇಗ ನಾನ್ ಈ ಮನೆಗೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ದೇವ್ರ ದಯದಿಂದ ಆ ರೀತಿಯಾಗಿ ನಿನ್ನ ಜೀವನ ಸರಿಯಾಗ್ಬಿಟ್ರೆ ಅಷ್ಟೇ ಸಾಕಪ್ಪ. ಹೇಗೋ ನಿನ್ ಜೀವನ ಸರಿ ಹೋಗುತ್ತೆ ಬಿಡಪ್ಪ. ಆದ್ರೆ ನನ್ಗೆ ಪಲ್ಲವಿ ಜೀವನದ ಬಗ್ಗೆನೇ ಯೋಚನೆ ಆಗೋಗಿದೆ. ಪಲ್ಲವಿ ಜೀವನಕ್ಕೆ ಏನಾಗಿದೆ? ಅವಳು ಗಂಡನ ಮನೇಲಿ ಸಂತೋಷವಾಗಿದ್ದಾಳೆ ತಾನೆ? ಹಾ ಅನಿತಾ, ಅವಳನ್ನ ಸಂತೋಷವಾಗಿರೋಕೆ ಎಲ್ಲಪ್ಪ ಬಿಡ್ತಾಳೆ? ಆ ರಾಕ್ಷಸಿ ನಮ್ ಪಲ್ಲವಿ ಗಂಡನ್ ಜೊತೆ ಖುಷಿಯಿಂದ 2 ಮಾತ್ ಮಾತಾಡೋದಕ್ಕೂ ಬಿಡ್ತಿಲ್ವಂತೆ. ಏನ್ ಹೇಳ್ತಾ ಇದ್ದೀರಾ ಚಿಕ್ಕಮ್ಮ? ಹೌದಪ್ಪ ರಾಘು, ಅವ್ರಿಬ್ರನ್ನ ಸಂತೋಷವಾಗಿ ಇರೋಕ್ಕೂ ಬಿಡ್ತಿಲ್ವಂತೆ. ಇನ್ನ ದೊಡ್ಡವರು ಅವ್ರ ಸಂಸಾರ ಶುರು ಮಾಡ್ಸೋದ್ರ ಬಗ್ಗೆನೂ ಯೋಚನೆ ಮಾಡ್ತಿಲ್ವಂತೆ. ಒಟ್ನಲ್ಲಿ ಅನಿತಾ ನಮ್ ಪಲ್ಲವಿ ಜೀವನಕ್ಕೆ ಒಂದಲ್ಲ ಒಂದ್ ರೀತಿ ಮುಳ್ಳಾಗಿ ಚುಚ್ಚುತ್ತಾ ಇದ್ದಾಳೆ. ಅದಕ್ಕೆ ಈ ಮನೇಲಿ ಇರ್ಬೇಕಾದ್ರೆ ನೀನು ಮತ್ತೆ ಅಕ್ಕ ಸೇರ್ಕೊಂಡು ಹಾಗೆ ಅಲ್ವಮ್ಮ ಮಾಡ್ತಾ ಇದ್ದಿದ್ದು? ಇದು ಕಲಿಗಾಲ, ನಾವೇನ್ ಕೊಡ್ತೀವೋ ಅದೇ ನಮಗ್ ವಾಪಸ್ ಸಿಗೋದು. ಸಂಗೀತ, ಇವಾಗ ವಿಷಯ ಬೇಕಾ? ಬಿಡು ಅಣ್ಣ. ನಾನು ಹೇಳದ್ನಲ್ಲ, ಬಿಡು. ಈ ವಿಷಯದ ಬಗ್ಗೆ ಯಾರು ಮಾತಾಡೋದ್ ಬೇಡ. ಹೇಳಿ ಚಿಕ್ಕಮ್ಮ, ಈ ವಿಷಯನ ಪಲ್ಲವಿನೇ ಹೇಳದ್ಲಾ? ಹೌದಪ್ಪ ರಾಘು, ಪಲ್ಲವಿನೇ ಹೇಳೋದ್ಲು. ಆ ಅನಿತಾ ಪಲ್ಲವಿಗೆ ಒಂಚೂರು ನೆಮ್ಮದಿನೇ ಕೊಡ್ತಿಲ್ವಂತೆ. ಅವತ್ತೇ ಅವಳು ಕೆನ್ನೆ ಬಾರಿಸಿ ವಾನ್ ಮಾಡಿ ಬಂದಿದ್ದೀನಿ. ಇನ್ನು ಅವಳಗ್ ಬುದ್ಧಿ ಬಂದಿಲ್ಲ ಅಂದ್ರೆ ಏನ್ ಅರ್ಥ? ನೋಡಪ್ಪ ರಾಘು, ಇದು ಕೋಪದಲ್ಲಿ ಇತ್ಯರ್ಥ ಮಾಡೋ ವಿಷಯ ಅಲ್ಲ. ಇದನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ನೀನು ಸ್ವಲ್ಪ ತಾಳ್ಮೆ ತಗೋ, ನಿಧಾನವಾಗಿ ಯೋಚನೆ ಮಾಡೋಣ, ಕೂತು ಮಾತಾಡೋಣ. ಇಲ್ಲ ದೊಡ್ಡಪ್ಪ, ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಯಾರಿಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೋ ಅದೇ ರೀತಿ ಹೇಳ್ಬೇಕು. ಮತ್ತೆ ಅವಳು ಹಳೆ ವರ್ಷನ್ ಮುಂದುವರಿಸ್ತಿದ್ದಾಳೆ ಅಂದ್ಮೇಲೆ ಬಿಡೋ ಮಾತೇ ಇಲ್ಲ. ಇವಾಗ್ಲೇ ಇತ್ಯರ್ಥ ಮಾಡಿ ಬರ್ತೀನಿ. ರಾಘು, ಆತರ ಪಟ್ಕೋಬೇಡ ಕಣು. ನಮ್ಮನೆ ಹೆಣ್ಮಗಳು ಆ ಮನೆಯಲ್ಲಿ ಜೀವನ ಪೂರ್ತಿ ಬದುಕ್ಬೇಕು ಕಣಪ್ಪ. ಪ್ಲೀಸ್, ಈ ವಿಷಯದಲ್ಲಿ ಯಾರು ನನ್ನನ್ನು ತಡಿಬೇಡಿ. ಅವಳ ಅಹಂಕಾರಕ್ಕೆ ಉತ್ತರ ಕೊಟ್ಟು ಸೊಕ್ಕಡಕ್ಸಿ ನನ್ನ ತಂಗಿ ಜೀವನ ಚೆನ್ನಾಗಿರಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಬರ್ತೀನಿ. ರಾಘು ನಿಂತ್ಕೊಳ್ಳೋ. ರಾಘು, ಅಲ್ಲ ಮಂಜುಳಾ, ಈಗೆಲ್ಲ ಆ ವಿಷಯ ಹೇಳ್ಬೇಕಾಗಿತ್ತಾ? ನೋಡು ಹೇಗ್ ಕೋಪ ಮಾಡ್ಕೊಂಡು ಹೋದ ಅಂತೇಳಿ. ನಮ್ ಪಲ್ಲವಿ ಜೀವನ ಆ ರೀತಿ ಆಗಿರ್ಬೇಕಾದ್ರೆ ಹೇಳ್ದೆ ಹೇಗಿರ್ಲಿ ಬಾವ? ಇವಾಗ ಅವನಿಗಿರೋದು ಅವ್ರ ಅಪ್ಪನ ತರಾನೇ ಮೂಗಿನ ತುದಿನಲ್ಲಿ ಕೋಪ. ಅವತ್ ಹೋಗಿ ಅನಿತಂಗೆ 4 ಬಾರ್ಸ್ ಬಂದಿದ್ದಾನೆ. ಇವತ್ ಹೋಗಿ ಯಾರ್ಗೇನ್ ಮಾಡ್ತಾನೋ, ಯಾರ್ಗೇನೇನ್ ಗತಿ ಕಾಣಿಸ್ಬಿಡ್ತಾನೋ ಗೊತ್ತಿಲ್ವೇ?
ಮಗಳೇ ನನ್ನ ಮಗಳ ನೋಡ್ಬೇಕು, ನನ್ನ ಮಗಳ ನೋಡ್ಬೇಕು. ಎಷ್ಟು ವರ್ಷದಿಂದ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಕಂದನ್ನ ನಾನು ನೋಡ್ಬೇಕು. ಬದುಕಿರೋದೇ ಅವಳಿಗೋಸ್ಕರ. ಅವಳನ್ನ ನೋಡಕ್ಕಾಗ್ದಿದ್ಮೇಲೆ ನನಗೆ ಊಟ ಏನು ಬೇಡ, ಸಾಯದೆ ಮೇಲು. ಈ ಕಳ್ಳಿನ ಸಂಕಟ ನೀವು ಅರ್ಥ ಮಾಡ್ಕೊಡಿ. ನನ್ನ ಮಗಳನ್ನ ನನಗೆ ತೋರಿಸಿ. ಅಕ್ಷರ ಕಲಿಯಕ್ ಶುರು ಮಾಡಿದಾಗಿಂದನು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದ್ರು ಕೂಡ ನಾವು ಕಾಲೆಡವಿ ಬಿದ್ದಾಗ, ನೋವಾದಾಗ ನಮ್ಮ ಬಾಯಲ್ಲಿ ಬರೋದು ಅಮ್ಮ ಅಂತಾನೆ. ಖುಷಿ ಆಗ್ಲಿ ದುಃಖ ಆಗ್ಲಿ ನಾವು ಯಾರ ಹತ್ರ ಆದ್ರೂ ಹಂಚ್ಕೋಬೇಕಾದ್ರೆ ನಮಗ್ ಅರಿವಿಲ್ದೆ ನಮ್ಮ ಬಾಯಲ್ಲಿ ಬರೋದು ನಮ್ಮ ಮಾತೃಭಾಷೆ, ಜನ್ಮ ಕೊಟ್ಟ ಮಾತು. ಸುಮ್ನೆ ಊಟ ಮಾಡಿ ನನ್ನ ಮಗಳು ನೋಡೋವರೆಗೂ ಒಂದಾಗ್ಲೂ ಅನ್ನನು ತಿನ್ನಲ್ಲ, ನೀನು ಕುಡಿಯಲ್ಲ. ಆಟ ಮಾಡ್ತೀಯ, ಊಟ ಮಾಡಿ. ನೀವು ನನಗೆ ಓಡಿದ್ರು ಅಷ್ಟೇ, ಸಾಯಿಸಿದ್ರು ಅಷ್ಟೇ. ನನಗೆ ಊಟನೂ ಬೇಡ, ಏನು ಬೇಡ. ಹಲೋ ಮೇಡಮ್, ಮಗಳನ್ನ ನೋಡ್ಬೇಕಂತೆ, ಅಲ್ಲಿವರೆಗೂ ಏನು ತಿನ್ನಲ್ವಂತೆ. ಓಕೆ, ನಾಳೆ ನಾನು ಬರ್ತೀನಿ. ಬರುವಾಗ ಅವಳ ಮಗಳು ಫೋಟೋ ತಗೊಂಡ್ ಬರ್ತೀನಿ ಅಂತ ಹೇಳು. ಮಗಳು ಫೋಟೋ ನೋಡ್ಬೇಕು ಅಂದ್ರೆ ಹಠ ಮಾಡದೆ ಊಟ ಮಾಡೋದಿಕ್ಕೆ ಹೇಳು. ಓಕೆ ಮೇಡಮ್. ಹಾಗಾದ್ರೆ ನಾಳೆ ಇವಳು ನನ್ನ ಸೊಸೆನ ಬಚ್ಚಿಟ್ಟಿರೋ ಜಾಗಕ್ಕೆ ಹೋಗ್ತಾ ಇದ್ದಾಳೆ. ನಾನು ಫಾಲೋ ಮಾಡಬೇಕು. ಅದರಿಂದ ಜಾನ್ಸಿಗೆ ಅವ್ರ ತಾಯಿನ ತೋರಿಸ್ಬೋದು, ತಾಯಿ ಪ್ರೀತಿ ಕೊಡಿಸ್ಬೋದು, ಬೇರೆ ಪರಿಹಾರ ಎಲ್ಲ ಸಾಧ್ಯ ಆಗುತ್ತೆ. ಅಮ್ಮವ್ರೆ, ಅಮ್ಮವ್ರೆ, ರಾಘವೇಂದ್ರ ಅಣ್ಣವ್ರು ಬಂದ್ರು. ಹೆಣ್ಣು ಅಂದ್ರೆ ಮನೆ ಬೆಳಗೋ ದೀಪದಂತೆ ಇರಬೇಕು. ಉರ್ದು ಬೂದಿ ಮಾಡದೆ ಮನೆಗೆ ಬೆಳಕು ಕೊಡಬೇಕು. ಸಂತೋಷನ ಹಂಚಿ ಸಂಭ್ರಮಕ್ಕೆ ಹೆಗಲು ಕೊಡಬೇಕು. ಆದ್ರೆ ನೀನು ಮಾಡ್ತಿರೋದು ಏನೋ? ಏಯ್, ಮತ್ತೆ ನೀನು ಅಯ್ಯೋ, ಇವಾಗ್ಲೂ ಹೀಗೆಲ್ಲದಕ್ಕೂ ಅಮ್ಮ ಅಂದ್ರೆ ಆಗಲ್ಲ ಪಲ್ಲವಿ. ನಿನ್ನನ್ನ ಈ ಮನೆಗ್ ಮದ್ವೆ ಮಾಡ್ಕೊಟ್ಟಿರೋದು ಈ ಮನೆನ ಬೆಳಿಗ್ಗೆ ಈ ಮನೆತನದ ಗೌರವನ ಕಾಪಾಡ್ಕೊಂಡು ಹೋಗ್ಲಿ ಅಂತ. ಆದ್ರೆ ನೀನು ಮಾಡ್ತಿರೋದೇನು? ಅಲ್ಲಪ್ಪ ರಾಘವೇಂದ್ರ, ಹೀಗ್ ಪಲ್ಲವಿ ಏನ್ ಮಾಡಿದ್ಲು? ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಮಾತನ್ನ ಪ್ರತಿಯೊಂದು ಹೆಣ್ಣು ನೆನ್ಪಲ್ಲಿ ಇಡ್ಕೊಂಡು ಜೀವನ ಮಾಡಬೇಕು ಅಲ್ವಾ ಅಂಕಲ್? ಹೌದಪ್ಪ. ತನ್ನ ಗಂಡನ ಮನೇಲಿ ನಡೆಯೋದನ್ನ ತವ್ರ ಮನೆಗೆ ಹೇಳಿದ್ರೆ ತನ್ನ ಮರ್ಯಾದೆ ಹೋಗುತ್ತೆ ಅನ್ನೋದು ತಲೆಯಲ್ಲಿ ಇರ್ಬೇಕು ತಾನೆ? ಅಲ್ಲ ರಾಘವೇಂದ್ರ, ಪಲ್ಲವಿನ ಹೀಗ್ ಬೈತಾ ಇದ್ಯಾ? ಅವ್ಳು ಅಂತ ತಪ್ಪೇನ್ ಮಾಡಿದ್ಲು? ಮದುವೆ ಆಗಿ ಇಷ್ಟು ದಿನ ಆದ್ರೂ ತಮ್ಮ ಸಂಸಾರ ಶುರು ಮಾಡಿಸೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಚಿಕ್ಕಮ್ಮಂಗ್ ಫೋನ್ ಮಾಡಿ ಹೇಳಿದಾಳೆ.
ಅದೆಲ್ಲ ಹೇಳ್ಕೊಳ್ಳೋಂಥ ವಿಷಯನ. ಕೆಲವೊಂದು ಸೂಕ್ಷ್ಮತೆಗಳು ನಮಗೂ ಅರ್ಥ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿ ಏನು ಅಂತ ನಿನಗೂ ಗೊತ್ತು ತಾನೆ. ಹಾಗೆ ಯಾವಾಗ ಏನ್ ಮಾಡ್ಬೇಕು ಅಂತ ದೊಡ್ಡವರಾದ ನಿಮಗೆ ಗೊತ್ತಿರುತ್ತೆ ಅಲ್ವಾ ಅಂಕಲ್? ನೀವು ಮಾಡೇ ಮಾಡ್ತೀರಾ, ಆದ್ರೆ ಅದ್ ಇವಳಿಗೆ ಅರ್ಥ ಆಗ್ಬೇಕಲ್ವಾ? ಹೌದಪ್ಪ. ಏನೋ ಗೊತ್ತಿಲ್ದೆ ಹೀಗ್ ಮಾಡಿದಳೆ ಬಿಡಪ್ಪ. ಇವತ್ತು ಗೊತ್ತಿಲ್ಲದೆ ತಪ್ಪು ಮಾಡಿರ್ಬಹುದು ಅಂತ ನಾವು ಸುಮ್ಮನಾದ್ರೆ ನಾಳೆ ಗೊತ್ತಿದ್ದು ಅದೇ ತಪ್ಪು ಮಾಡ್ತಾಳೆ ತಾನೆ. ಅದಕ್ಕೆ ಸಣ್ಣ ತಪ್ಪು ಮಾಡ್ದಾಗ್ಲೇ ಕೆನ್ನೆಗೆ ಬಾರಿಸಿ ಬುದ್ಧಿ ಹೇಳಬೇಕು. ನಿಮ್ಗೂ ಜವಾಬ್ದಾರಿ ಇದೆ, ಅದನ್ನೆಲ್ಲ ನೀವೇ ಸರಿ ಮಾಡ್ತೀರಾ ಅನ್ನೋ ಜ್ಞಾನ ಇರಬೇಕು ಅಲ್ವಾ ಅಂಕಲ್? ಮಗನ್ ಜೀವನ ಸರಿ ಹೋಗ್ಬೇಕು, ಮಗ ಸೊಸೆ ಸಂತೋಷವಾಗಿರ್ಬೇಕು ಅನ್ನೋ ಆಸೆ ಕನ್ಸ್ಗಳು ಇವ್ರಿಗೂ ಇರಲ್ವೇ ಹೇಳ? ನೋಡು, ಅವತ್ತೇನೋ ಅನಿತಾ ಅರ್ಥ ಮಾಡ್ಕೊಳ್ದೆ ಕೋಪದಲ್ಲಿ ನಿನ್ನನ್ನ ಮನೆಯಿಂದ ಹೊರಗಡೆ ಹಾಕಿದ್ಲು. ಆದ್ರೆ ನಾನ್ ನಿನ್ನನ್ನ ಈ ಮನೆ ಕರ್ಕೊಂಡು ಬಂದು ಇಟ್ಟು ಹೋದ್ಮೇಲೆ ಅಯ್ಯೋ ಬಿಟ್ಟು ಹೋದೆ ಅಂದ್ರೆ ನಿಮ್ ಕೆನ್ನೆಗೆ ಏಟ್ ಕೊಟ್ಟು ಹೋದೆ ಅಂತ ನೀವ್ ತಿಳ್ಕೊಬೇಡಿ. ನಾನ್ ನಿನ್ನ ಇಲ್ಲಿ ಬಿಟ್ಟು ಹೋದ್ಮೇಲೆ ಅವತ್ತಿಂದ ನಿನ್ಗೆ ಇಲ್ಲಿ ಯಾರಾದ್ರೂ ತೊಂದರೆ ಕೊಟ್ಟಿದಾರ? ಇಲ್ಲ ಅಣ್ಣ. ಕೊಟ್ಟಿಲ್ಲ, ಕೊಡೋದು ಇಲ್ಲ. ಯಾಕಂದ್ರೆ ಅನಿತಾ ಅವ್ರಿಗೆ ಇವಾಗ ನಾನು ಹಳೇ ರಾಘವಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ಅದೇ ರೀತಿ ಎಲ್ರಿಗೂ ಅರ್ಥ ಆಗುತ್ತೆ. ಅಲ್ಲಿ ತನಕ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಷ್ಟೆ. ಮಿಥುನ್ ಜೊತೆ ಏನು ಪ್ರಾಬ್ಲಮ್ ಇಲ್ಲ ತಾನೆ? ನೀವಿಬ್ರು ಖುಷಿಯಾಗಿದ್ದೀರಲ್ವಾ? ತುಂಬಾ ಚೆನ್ನಾಗಿದ್ದೀವಿ ಬಾಬಾ. ಯಾಕಂದ್ರೆ ನಾನು ಪಲ್ಲುನ ಲವ್ ಮಾಡಿ ಮದುವೆ ಆಗಿದ್ದೀನಿ. ನೋಡಿದ್ಯಾ ನಿನ್ನ ಗಂಡಂಗೆ ಹೆಂಡತಿ ಅನ್ನೋ ಪ್ರೀತಿ ಎಷ್ಟಿದೆ ಅಂತ? ಅಂಕಲ್, ಆಂಟಿ, ನೀವೇನಾದ್ರೂ ನಿಮ್ ಸೊಸೆಗೆ ಶಿಕ್ಷೆ ಕೊಡೋದು ಅಥವಾ ಕಾಟ ಕೊಡೋದು ಏನಾದ್ರು ಮಾಡ್ತಿದ್ದೀರಾ? ಅಯ್ಯಯ್ಯೋ, ಪಲ್ಲವಿ ನಮ್ ಮಗಳಿದ್ ಹಾಗೆ, ನಾವ್ ಯಾಕಪ್ಪ ಅವಳಿಗೆ ಹಾಗೆಲ್ಲ ಹಿಂಸೆ ಕೊಡೋಣ? ನೋಡಿದ್ಯಾ, ಗಂಡ ತುಂಬಾ ಪ್ರೀತಿ ಮಾಡ್ತಾನೆ, ಅತ್ತೆ ಮಾವ ಮಗಳ ತರ ನೋಡ್ಕೋತಿದ್ದಾರೆ. ನಿನಗ ಸಾಕಲ್ವಾ? ಇನ್ನು ಅನಿತಾ ಅವರು ಅವ್ರಿಗಿರೋ ಕೋಪಕ್ಕೆ ನಿನ್ನ ಹತ್ರ ಹಾರ್ಷಾಗಿ ನಡ್ಕೋತಿರ್ಬೋದು. ಆ ಮನ್ಸಿನ ಕೋಪ ಕರಗಕ್ಕೆ ಪಾಪ ಅವ್ರಿಗೂ ಒಂದ್ ಸ್ವಲ್ಪ ಟೈಮ್ ಬೇಕು ಅಲ್ವಾ ಅನಿತಾ ಅವ್ರೆ? ನೋಡ್ ಪಲ್ಲವಿ, ಯಾವುದಕ್ಕೆ ಆದ್ರೂ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದ್ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಆದಂತಹ ಒಳ್ಳೆ ಮುಹೂರ್ತ ಗಳಿಗೆ ಅನ್ನೋದು ಇರುತ್ತೆ. ಅದನ್ನ ದೊಡ್ಡವ್ರು ನೋಡಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಅಲ್ವಾ ಅಂಕಲ್? ಹೌದಪ್ಪ, ಎಲ್ಲನೂ ನೋಡ್ಬೇಕು, ಮಾಡ್ಬೇಕು. ಆಂಟಿ, ನಿಮ್ಗೂ ನಿಮ್ ಮಗನ್ ಸಂಸಾರ ಶುರು ಆಗ್ಬೇಕು, ಮೊಮ್ಮಗುನ್ ನೋಡ್ಬೇಕು, ಸಂಸಾರ ಬೆಳಿಬೇಕು ಅನ್ನೋ ಆಸೆ ಇದೆ ತಾನೆ? ಯಾವ ತಂದೆ ತಾಯಿಗ್ ತಾನೇ ಆ ಆಸೆ ಇರಲ್ಲ ಹೇಳು? ಕೇಳಿಸ್ಕೊಂಡ್ಯಾ? ಅವ್ರಿಗೂ ಆಸೆ ಇದೆ. ಏನೋ ಕೆಟ್ಟಗಳಿಗೆ ಅನಿತಾ ಅವ್ರ ಕಾರಣದಿಂದ, ಅವತ್ತು ತಗೊಂಡ್ ನಿರ್ಧಾರದಿಂದ ಒಂದಷ್ಟು ಘಟನೆಗಳು ನಡೆದೋಗಿದೆ. ಹಾಗಂತೇಳಿ ಇವ್ರುಗಳೆಲ್ಲರೂ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಸಾಧಿಸ್ತಿಲ್ಲ ತಾನೆ? ಅವತ್ತೇನೋ ನನ್ನ ತಂಗಿ ಮೇಲೆ ಇರೋ ಪ್ರೀತಿ, ನನ್ನ ತಂಗಿ ಜೀವನ ಸರಿ ಹೋಗ್ಬೇಕು ಅನ್ನೋ ಆವೇಶದಲ್ಲಿ ನಾನು ಕೂಗಾಡ್ಬಿಟ್ಟೆ, ರಾಧಾ ಅಂತಾನೂ ಮಾಡಿದೆ. ಆದ್ರೆ ಮತ್ತೆ ಮತ್ತೆ ಆ ರೀತಿ ಮಾಡೋದಕ್ಕಾಗತ್ತಾ? ಹೋಗ್ಲಿ, ಆ ರೀತಿ ಆಗೋದಕ್ಕೆ ಆಂಟಿ ಅಂಕಲ್ ಬಿಟ್ಕೊಡ್ತಾರ? ನೋಡ, ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದು ಸಲ ಫೋನ್ ಮಾಡಿ ದೂರ ಹೇಳೋ ತಪ್ಪನ್ನ ಮಾಡಬೇಡ. ನಾನು ಹೇಳ್ತಾ ಇರೋದು ಸರಿಯಾಗೇ ಇದೆ ಅಲ್ವಾ ಅಂಕಲ್? ಅಲ್ವಾ ಆಂಟಿ? ನಿಮ್ಮ ನಿಜನಪ್ಪ. ನಮ್ ಹುಡುಗಿಗೆ ಒಳ್ಳೆ ಬುದ್ಧಿ ಕಲ್ಸಿಲ್ಲ ಅಂತ ನೀವ್ ಅನ್ಕೋಬೇಡಿ. ಮತ್ತೆ ಅವಳ ತಪ್ಪು ಮಾಡಲ್ಲ ಅಂತ ನಾನ್ ಭರವಸೆ ಕೊಡ್ತೀನಿ. ಜೊತೆಗೆ ಮತ್ತೆ ಅವಳ ಆ ರೀತಿ ಕಾಲ್ ಮಾಡೋದಕ್ಕೆ ನೀವು ಅವಕಾಶ ಕೊಡಲ್ಲ. ಎಲ್ಲ ಸರಿ ಮಾಡ್ತೀರಾ ಅಲ್ವಾ ಅಂಕಲ್? ಹೌದಪ್ಪ, ಸರಿ ಮಾಡ್ಬೇಕು. ಇನ್ನೇನು, ಬಂದಿದ್ದ ಕೆಲಸ ಆಯ್ತು. ಅರ್ಥ ಮಾಡಿಸ್ಬೇಕಾಗಿರೋ ವಿಚಾರನ ಅರ್ಥ ಮಾಡ್ಸಾಯ್ತು.
ಅಂದಮೇಲೆ ನನ್ಗಿಲ್ಲೇನು ಕೆಲಸ ಅಲ್ವಾ ಆಂಟಿ? ಬರ್ಲಾ? ಕೆಲವೊಂದ್ಸಲ ಕಳ್ದೋಗಿರೋ ನಮ್ ವಸ್ತು ಕಣ್ಮುದ್ರೆ ಇದ್ರು ಕಾಣಲ್ಲ. ಹಾಗೆ ಮಲ್ಲಿ ಕಸ ಗುಡಿಸ್ಬೇಕಾದ್ರೆ ಕಳ್ದೋಗಿರೋ ಪೆನ್ಡ್ರೈವ್ ಏನಾದ್ರು ಸಿಗ್ಬಹುದಾ? ಪ್ರಣವ್ ಪ್ರಣವ್ ಡ್ಯಾಡ್ ನೀನ್ ಯಾವಾಗ ಬಂದೆ? ನೀನು ನೋಟದಲ್ಲಿ ತಲ್ಲೀನಾಗಿರ್ಬೇಕಾದ್ರೆ ನಾನು ಬಂದೆ ಕಣ. ಡ್ಯಾಡ್, ಅದು ಪ್ರಣವ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯ. ಮಲ್ಲಿನೂ ನೋಡಕ್ ಚೆನ್ನಾಗಿದ್ದಾಳೆ, ನಿನಗೂ ಒಳ್ಳೆ ಜೋಡಿ ಆಗ್ತಾಳೆ. ಮುಂದುವರ್ಸ. ವಾಟ್? ಹೌದು ಪ್ರಣವ್, ನಿಮ್ಮ ಅಮ್ಮ ನಿನಗೆ ಮದುವೆ ಮಾಡಿಸ್ತಾಳೆ ಅಂತ ನೀನ್ ಕಾಯ್ತಾ ಕೂತ್ಕೊಳ್ಳೋ ಬದಲು ಈ ಮಲ್ಲಿನ ಕ್ಯಾಚ್ ಹಾಕೊಳ್ಳೋದೇ ಬೆಟ್ರ್ ಕಣ. ನೋಡು, ನೀನ್ ಈಗ ಟ್ರೈ ಮಾಡಿದ್ರೆ ಅವ್ರು ಸಿಗ್ತಾಳೆ, ಸ್ವಲ್ಪ ದಿನ ಲೇಟ್ ಮಾಡಿದ್ರೆ ಮಲ್ಲಿನೂ ಸಿಗಲ್ಲ. ಯೋಚನೆ ಮಾಡು. ಡ್ಯಾಡ್, ಒಂದ್ ಇಂಪಾರ್ಟೆಂಟ್ ಥಿಂಗ್ ಕಳ್ದೋಗಿತ್ತು, ಅದ್ ಸಿಗುತ್ತಾ ಅಂತ ನೋಡ್ತಿದ್ದೆ. ನಿಂಗೆ ಇವೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಹೋಗು. ಏಯ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಣ, ಯೋಚನೆ ಮಾಡ. ಕರ್ಮ. ರೀ ಸರ, ಏನ್ ಹುಡುಕ್ಲಿಕತ್ತೀರಿ? ಅದು ನಂದೊಂದು ರಿಂಗ್ ಮಿಸ್ ಆಗಿತ್ತು ಮಲ್ಲಿ, ಕಸದಲ್ಲೇನ ಬಂತ ಅಂತ ಹುಡುಕ್ತಿದ್ದೆ. ರಿಂಗ? ಸರ್ ಅಂತದೇನ್ ನನ್ ಕಣ್ಣಿಗ್ ಬಿದ್ದಿಲ್ರಿ. ಹಂಗೇನಾರ ಬಿತ್ತಂದ್ರ ರೀ ನಿಮಗ್ ತಂದ್ ಕೊಡ್ತೀನಿ ಅಂತ್ರಿ. ಸರಿ ಮಲ್ಲಿ. ಹಾ ರೀ. ಎಷ್ಟು ಹುಡುಕಿದ್ರೆ ಪೆನ್ಡ್ರೈವ್ ಸಿಗ್ತಾ ಇಲ್ಲ. ನೆಲ್ಲೋಗಿರ್ಬೋದು? ರಾಯ್ ರಾಯ್, ಬಂದೆ ಮೇಡಮ್, ಬಂದೆ ಮೇಡಮ್, ಬಂದೆ ಮೇಡಮ್. ಏನಾದ್ರು ಅರ್ಜೆಂಟ್ ಕೆಲಸ ಆಯ್ತಾ ಹೇಳಿ ಮೇಡಮ್. ಆ RK ಕಂಪನಿದು ಪ್ರಾಜೆಕ್ಟ್ ರಿಪೋರ್ಟ್ಸ್ ಬಂದಿತ್ತಲ್ಲ, ಅದ್ರದ್ದೊಂದು ಪ್ರಿಂಟ್ ಔಟ್ ಕೊಡಕ್ ಹೇಳಿದೆ. ಎಲ್ಲಿ ಅದು? ಮೇಡಮ್ ಅದು ಅದು ಅದನ್ನೇ ಕೇಳ್ತಿರೋದು. ಅದನ್ನ ಚೆಕ್ ಮಾಡಿ ಏನಾದ್ರು ಕರೆಕ್ಷನ್ಸ್ ಇದ್ರೆ ಸರಿ ಮಾಡಿ ಕಳ್ಸ್ಕೊಡ್ಬೇಕು. ಬೇಗ ಹೋಗಿ ಪ್ರಿಂಟ್ ಔಟ್ ತಗೊಂಬ. ಅಯ್ಯೋ, ಏನಪ್ಪ ಮಾಡೋದೀಗ? ಅದ್ರ ಪ್ರಿಂಟ್ ಏನಾದ್ರು ತೆಗೆದು ಆಫೀಸಲ್ಲಿ ಇಟ್ಟು ಬಂದೆ, ಹೇಗೆ ಒಂದು ಗೊತ್ತಾಗ್ತಿಲ್ವೇ? ಈ ಒಟ್ಟು ನೋಡಿದ್ರೆ ಅರ್ಜೆಂಟ್ ಅಂತಿದ್ರೆ ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ರಾಯ್, ನಿನ್ನೆ ಕೇಳ್ತಿರೋದು, ಬೇಗ ಕೊಡು. ಅದು ಅದು ಎಲ್ಲಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮೇಡಮ್. ಇಜ್ಜೆಟ್, ಒಂದು ಕೆಲ್ಸ ಕರೆಕ್ಟ್ ಆಗಿ ಮಾಡೋದಕ್ ಬರಲ್ಲ. ಬೇಗ ಹೋಗಿ ತಗೊಂಬ. ಪ್ರಿಂಟ್ ಆಫೀಸಲ್ಲಿ ಬಿಟ್ಟು ಬಂದೆ ಅನ್ಸುತ್ತೆ ಮೇಡಮ್. ಇಜ್ಜೆಟ್. ಅಂದ್ರೆ ಮೇಡಮ್, ಒಂದ್ ಸಾಫ್ಟ್ ಕಾಪಿನ ಪೆನ್ಡ್ರೈವ್ ಹಾಕಿ ಪೆನ್ಡ್ರೈವ್ ನಿಮ್ಗೆ ಕೊಟ್ಟಿದೆ, ಅದನ್ನ ಕೊಟ್ರೆ ಒಂದು ಕಾಪಿ ತಗೊಡ್ತೀನಿ ಮೇಡಮ್. ಪೆನ್ಡ್ರೈವ್ ಎಲ್ಲಿಟ್ಟೆ? ತಗೋ, ಅರ್ಜೆಂಟ್ ಆಗಿ ಒಂದು ಪ್ರಿಂಟ್ ಕೊಡು. ಮೊದ್ಲು ಸೌಂಡ್ ಮ್ಯೂಟ್ ಮಾಡ್ಬಿಡೋಣ, ಇಲ್ಲಾಂದ್ರೆ ಅದಕ್ಕೂ ಮೇಡಮ್ ಹತ್ರ ಉಗಿಸ್ಕೋಬೇಕಾಗತ್ತೆ. ಅಂದ್ರೆ ರಾಮಾಚಾರಿ ಮತ್ತೆ ಚಾರು ಪೆನ್ ಡ್ರೈವ್ ಕಳಿಸಿದ್ದು ಸಿಕ್ಕಿಲ್ವಾ ಅಂತ ಕೇಳಿದ್ದು ಇದ್ರ ಬಗ್ಗೆನೇ ಇರ್ಬೇಕು. ಎಸ್, ಇದನ್ನ ನೋಡಿದ್ರೆ ಇವತ್ತು ಮೇಡಮ್ಗೆ ಹಳೆ ನೆನಪುಗಳೆಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ. ಅಣ್ಣ, ಏನ್ ಹೇಳ್ದೆ? ಇನ್ನೊಂದ್ಸತಿ ಹೇಳು. ಅಣ್ಣ,
ಯಾಕಣ್ಣ? ನನಗಾಗ್ತಿರೋ ಸಂತೋಷಕ್ಕೆ ಪಲ್ಲವಿ, ಇಷ್ಟು ವರ್ಷಕ್ಕೆ ಇವತ್ತು ಅಣ್ಣ ಅನ್ನೋ ಕೂಗಲಿ ಪ್ರೀತಿ ಕೇಳಿಸ್ತಾ ಇದೆ. ಈ ನಿನ್ ಕಣ್ಣಲ್ಲಿ ಅಣ್ಣ ಅನ್ನೋ ಭಾವನೆ ಎದ್ದು ಕಾಣಿಸ್ತಾ ಇದೆ. ಸಾರಿ ಅಣ್ಣ, ನನ್ನ ಕ್ಷಮಿಸ್ಬಿಡು. ಈ ಪಲ್ಲವಿ, ಯಾಕೆ ಸಾರಿ ಕೇಳ್ತಿದ್ಯಾ? ಇಷ್ಟು ದಿನ ಯಾವತ್ತೂ ನಿನ್ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ನಾನು ಸ್ವಾರ್ಥಿಯಾಗಿ ಯೋಚನೆ ಮಾಡ್ದೆ. ಅದಕ್ಕೆ ಎಲ್ಲ ಏನೂ ಇಲ್ಲ ಪಲ್ಲವಿ, ಮೊದಲು ನೀನು ಅಳದ್ ನಿಲ್ಸು. ನೀನು ಪ್ರತಿ ಕ್ಷಣ ನಮ್ಗಳ ಆಸೆ ಕನ್ಸಿನ ಬಗ್ಗೆನೇ ಯೋಚನೆ ಮಾಡ್ದೆ. ನಾವ್ ಚೆನ್ನಾಗಿರ್ಬೇಕು ಅಂತ ಎಷ್ಟು ಕಷ್ಟಪಟ್ಟೆ. ಆದ್ರೆ ನಾನು ಯಾವತ್ತೂ ನಿನ್ ಜೀವನದ ಬಗ್ಗೆ ಚಿಂತೆನೆ ಮಾಡಿಲ್ಲ. ನಿಜವಾಗ್ಲು ನಿನ್ನಂತ ಅಣ್ಣನ್ ಪಡೆಯೋದಕ್ಕೆ ನಾನ್ ಎಷ್ಟು ಪುಣ್ಯ ಮಾಡಿದೀನಿ ಅಂತ ನನಗ್ ಅರ್ಥನೇ ಆಗ್ಲಿಲ್ಲ. ಪಲ್ಲವಿ, ನಿನಗೆ ಇವಾಗ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಸತ್ಯ ಏನು ಅನ್ನೋದು ನನಗ್ ಅರ್ಥ ಆಗಿದೆ ಅಣ್ಣ. ನೀನ್ ಯಾರ ಜೊತೆ ಇದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನನಗ್ ಗೊತ್ತಾಗಿದೆ. ಅದ್ಬಿಡು, ಅದ್ಗೆ ಹೇಗಿದ್ದಾರೆ?